ಸರ್ವರಿಗೂ ನಮಸ್ಕಾರಗಳು. ನೋಡಿ, ನಾನು ಇವಾಗ ಡಾಣಿ ತಂದು ಬಿಸಾಕಿದ್ದೆ. ಆದರೆ ಒಂದು ಡಾಣಿ ಕೆಳಗೆ ಬಿದ್ದಿದ್ದು. ಇರುವೆಗಳು ಹೇಗೆ ಒಗ್ಗಟ್ಟಿನಲ್ಲಿ ಹೊತ್ಕೊಂಡು ಹೋಗ್ತಾಯಿದೆ. ಯೂನಿಟಿ ಇಸ್ ದ ಸ್ಟ್ರೆಂತ್, ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಒಂದು ಸಣ್ಣ ಡಾಣಿಯ ಕಾರಣ ಇರುವೆಗಳು ಹೇಗೆ ಹೊತ್ಕೊಂಡು ಹೋಗ್ತಾಯಿದೆ. ನಿಜವಾಗ್ಲೂ ಗ್ರೇಟ್ ಅಲ್ಲ. ನಮ್ಮ ದೇಶದಲ್ಲಿ ನಾವು ಪ್ರತಿಯೊಬ್ಬರು ಒಗ್ಗಟ್ಟಾಗಿದ್ದರೆ ಬೇರೆ ಯಾರೂ ಬರೋದಿಲ್ಲ. ಆ ಇರುವಿನ ನೋಡಿ ನಾವು ಕಲಿಬೇಕಾಗಿದೆ. ಎಷ್ಟು ಸುಂದರವಾಗಿ ಹೊತ್ಕೊಂಡು ಹೋಗ್ತಾಯಿದೆ ನೋಡಿ. ವಾವ್! ಇಲ್ಲಿ ಕೆಳಗಡೆ ನೆಲದಿಂದ ಸ್ಟಾರ್ಟ್ ಆಗಿದ್ದು, ಇಲ್ಲಿ ನೆಲದಿಂದ ಸ್ಟಾರ್ಟ್ ಆಗಿದ್ದು ಇರುವೆಗಳು. ಇಲ್ಲೊಂದು ಪೀಸು ಸಣ್ಣದು ಹಾರ ಹೋಗ್ತಾ ಇದೆ. ಖಾರ ಹೋಯ್ತಾ ಇದ್ದೇವೆ ನೋಡೋಕ್ಕೆ. ಇದು ನನ್ನ ಮೊಬೈಲಲ್ಲೇ ಎಲ್ಲ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ನೋಡಿ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇರುವೆಗಳು ಎಷ್ಟು ಚೆನ್ನಾಗಿ ಹೊತ್ಕೊಂಡು ಹೋಗ್ತಾ ಇದೆ ನೋಡಿ. ಇಲ್ಲೊಂದು ಖಾರ ಪೀಸ್ ಬಿದ್ದಿದೆ, ಅದನ್ನೆಷ್ಟು ಸುಂದರವಾಗಿ ಯೂನಿಟ್ ಮಾಡಿ ಹೊತ್ಕೊಂಡು ಹೋಗ್ತಾ ಇದ್ದಾವೆ ನೋಡಿ. ಹೆಂಗೆ ಅಡ್ಡಾಡ್ತಾ ಇದ್ದಾವೆ. ಇವ್ರದ್ದೇ ಒಂದು ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೇಲ್ಗಡೆ ನಮ್ಮ ಮನೆಯಲ್ಲಿ ನೋಡ್ರಿ. ಡಾಣಿನ ಎಷ್ಟು ಸುಂದರವಾಗಿ ಹೊತ್ಕೊಂಡು ಹೋಗ್ತಾ ಇದ್ದಾವೆ. ಅಬಾ ಏನಿಲ್ಲ ಅಂದರೆ 9 ಅಡಿ ಇದೆ ನಮ್ಮ ಮನೆ ಎತ್ತರ. ಆ ಮನೆ ಎತ್ತರದಿಂದ ಅಲ್ಲಿ ಮೇಲ್ಗಡೆ ಫುಲ್ಲು ಮೇಲ್ಭಾಗದಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದಾವೆ. ಸಣ್ಣ ಕಾಣಿಸ್ತಾ ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಅಬಾ ಎತ್ರೆ ಐಸೆ ಎತ್ರೆ ಐಸೆ ಎತ್ರೆ ಐಸೆ ಎತ್ರೆ ಐಸೆಯ ಅಬ್ಬೋ ಎತ್ರಿ ಎತ್ರಿ ಎದ್ರಿ ಎಲ್ಲರೂ ಹೈಸ 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 ಅಂತಂದು ಎತ್ಕೊಂಡು ಹೋಗ್ತಾ ಇದ್ದಾವೆ. ಇನ್ನು ಕೆಳಗಡೆ ಇದೆ ಅಂತ ಅವ್ರು ಕಳಿಸ್ತಾ ಇದ್ದಾರೆ ಇರುವಿನ. ಇವ್ರು ಒಗ್ಗಟ್ಟು ಮೆಚ್ಚಬೇಕು. ಅದು ಒಂದು ಡಾಣಿ ಪೀಸಿಗೆ ಎಷ್ಟು ಜನ ಇರುವೆಗಳು. ಗ್ರೇಟ್. ಪ್ರತಿಯೊಬ್ಬರು ಹೀಗೆ ಒಗ್ಗಟ್ಟಿನಲ್ಲಿ ಬಾಳೋಣ, ಒಗ್ಗಟ್ಟಿನಲ್ಲಿ ಬದುಕೋಣ. ನಮ್ಮ ದೇಶಕ್ಕೆ ಯಾರು ಬಂದು ಯಾವುದೇ ರೀತಿ ಆಕ್ರಮಣ ಮಾಡೋಕ್ಕಾಗಲ್ಲ. ಓಕೆ, ಸರ್ವರಿಗೂ ಒಳ್ಳೆಯದನ್ನಾಗಲಿ. ಜೈ ಹಿಂದ್.